ನಮ್ಮ ಜೊತೆಗಿ ವಾರ ಜೊತೆಗಿ ನಮ್ಮೂರ ಜೊತೆಗಿ ಪುಷ್ಪಾಂಜಲಿ ಸೊಂಟ ಹುಡುಗಿ ಬಾಳು ಹುಡುಗಿ ವಾಲಿ ಹುಡುಗಿ ಊಟದ ಕಾಂಬರಿ ನೀನು ಬೋರದ ಪೂಜೆಗೆ ಹೂವಿಲ್ಲ ಓ ಸೇತಾಂಬರಿ ನೀನು ಬಾರದ ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲು ಜೊತೆಗಿ ವಾರ ಜೊತೆಗಿ ನಮ್ಮೂರ ಜೊತೆಗಿ ಜಾರಿ ಹೋಗಲು ಮಂಜುವಾಗಲೇನು ನಿನ್ನ ಚಂದ ತೋರಲು ಮಂಜುವಾಗಲೇನು ನಿನ್ನ ಕೋಪ ತಪ್ಪು ಮಾಡಲು ನಿನ್ನ ಹೊತ್ತು ಕೊಂಡು ಹೋಗಲು ಕೇಳದೆ ದೇವಿ ಹೊರವ ಕೊಡಲು ಹೊಗಳದೆ ಮನಸ್ಸು ಕೊಡಲು ಕನಕಾಂಬರಿ ನೀನು ಬಾರದು ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದು ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲು ಜೊತೆಗಿ ವಾರ ಜೊತೆಗಿ ನಮ್ಮೂರ ಜೊತೆಗಿ ನಿಮ್ಗೆ ಈಗ ಅದು ಸಂತೋಷವಾದ್ರೆ ಬನ್ರಿ ಹೊಲಕ್ಕೆ ಹೋಗೋಣ. ಒಳ್ಳೆ ಸಂಭ್ರಮದಲ್ಲಿ ಇಬ್ರು ಸೇರಿ ಹಾಡಿ ಕುಣಿದು ಎಲ್ಲಿಗೆ ಹೋಗ್ತಾ ಇದ್ದೀರಲ್ಲ? ಏ ಜ್ಯೋತಿ, ಕೈಯಲ್ಲಿ ಏನ ಹಿಡಿದುಕೊಂಡಿರುವೆ? ಏನದು? ನೋಡಮ್ಮ, ನಾನು ಹೊಲಕ್ಕೆ ಹೋಗ್ಬೇಕು ಅಂತ, ಹೊಲದಿಂದ ಬರಕ್ಕೆ ತಡ ಆಗುತ್ತೆ ಅಂತ ಇದು ಊಟದ ಬುತ್ತಿ ತೆಗೆದುಕೊಂಡು ಹೋಗ್ತಾ ಇದ್ದೇನಮ್ಮ. ಯಾಕೆ ತಂಗಿ? ಏನೇ ಸುಳ್ಗಿತ್ತಿ, ಯಾರಿಗೆ ಹೇಳ್ತಾ ಇದ್ದೆ ಈ ನಾಟಕವನ್ನು? ನಾನು ನಮ್ಮಣ್ಣನ ಮನೆಯಿಂದ ಬರುವಾಗ 5,000 ಹಣವನ್ನು ತಂದಿದ್ದೆ, ಅದನ್ನು ಕದ್ದುಕೊಂಡು ಹೋಗ್ತಾ ಇರುವೇನೆ. ಏನಮ್ಮ ಇದು? ಏನು ಮಾತನಾಡ್ತಾ ಇದೆಯಾ ನೀನು? ನೀನು ಯಾವತ್ತೂ ಮಾತನಾಡಿಲ್ಲ, ಅದೇ ಈಗ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ಯಾಕಮ್ಮ? ನಿನ್ನ ಹಣವನ್ನು ನಾನು ಯಾಕೆ ಕದ್ದಿಲ್ಲಮ್ಮ? ನಾನು ಕಳ್ಳಿ ಅಲ್ಲ ತಂಗಿ, ನಾನು ಕಳ್ಳಿ ಅಲ್ಲ. ಹಾಗಾದ್ರೆ ತಾಯಿಲ್ಲಿ ನೋಡೋಣ. ಏನೇ ನನ್ನ ಕಣ್ಣಿಗೆ ಮಣ್ಣು ಹಾಕುತ್ತೀಯ? ನೋಡಿದೀಯಾ ವೀರರಾಯಣ್ಣ ಭಕ್ತ ನಿನ್ನ ಹೆಂಡತಿ ಮಾಡುವ ಏಸ ಕೆಲಸವನ್ನು? ಜ್ಯೋತಿ, ಎಂತ ಕೆಲಸ ಮಾಡಿದೆ ಪಾಪಿ? ಹೊಡಿರಿ ಸ್ವಾಮಿ, ಹೊಡಿರಿ. ಆದ್ರೆ ನಾನು ಈ ಕೆಲಸ ಮಾಡಿಲ್ಲ ಸ್ವಾಮಿ, ನಾನು ಈ ಕೆಲಸ ಮಾಡಿಲ್ಲ ಸ್ವಾಮಿ. ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ, ಈ ಹಣವನ್ನು ನಾನು ಕದ್ದಿಲ್ಲ ರೀ, ಈ ಹಣವನ್ನು ನಾನು ಕದ್ದಿಲ್ಲ. ಜ್ಯೋತಿ ಜ್ಯೋತಿ ಜ್ಯೋತಿ, ಹೇಗೆ ನಂಬಲಿ ನೀ ನಿನ್ನ ಮಾತನ್ನು? ಏನೇ ವಯ್ಯಾರಿ, ಊಟದ ನೆಪದಲ್ಲಿ ನಿನ್ನ ಗಂಡನ ಕಣ್ಣಿಗೆ ಮಣ್ಣು ಎರಚಿ ಈಗ ಕಣ್ಣೀರು ನಾಟಕ ಮಾಡ್ತಾ ಇರುವ್ಯ? ನಿನ್ನ ಮೈದುನನ್ನು ನಂಬಿ ಬಂದಿದ್ದು ನಾನು ಮಾಡಿದ್ದು ದೊಡ್ಡ ತಪ್ಪು. ಈಗ ನಿಮ್ಮ ಮುಖಗಳನ್ನು ನೋಡುವುದಕ್ಕೆ ನನಗೆ ಅಸಹ್ಯ ಅನಿಸುತ್ತಾ ಇದೆ. ಶಿವಣ್ಣ, ಶಿವಣ್ಣ, ಬನ್ನಿ ಅಣ್ಣ. ಅಣ್ಣ, ನಾನು ಮನೆಯಿಂದ ಬರುವಾಗ 5,000 ಹಣವನ್ನು ತಂದಿದ್ದೆ, ಈಗ ಕಳುವಾಗಿ ಹೋಗಿದೆ ಅಣ್ಣ, ಕಳುವಾಗಿ ಹೋಗಿದೆ. ನಿನ್ನ ಮಾತು ಮೀರಿ ಬಂದಿದ್ದು ನಂದೇ ದೊಡ್ಡ ತಪ್ಪಣ್ಣ, ಕ್ಷಮಿಸಿ ಬಿಡಣ್ಣ ನನ್ನನ್ನು. ಯಾರಮ್ಮ ನಿನ್ನ ಹಣ ಕದ್ದವರು? ಮತ್ಯಾರನ ಇಲ್ಲೇ ನಿಂತಿದ್ದಾರಲ್ಲ ಮಹಾರಾಕ್ಷಸರು, ಇವರೇ ನನ್ನ ಹಣವನ್ನು ಕದ್ದಿದ್ದು.
ಲೇ ಬಡಪಾಯಿ ಶಿವ್ಯ, ನನ್ನ ತಂಗಿಯನ್ನು ಕರೆದುಕೊಂಡು ಬಂದಿದ್ದಲ್ಲದೆ ನನ್ನ ತಂಗಿ ಹಣವನ್ನು ಕದ್ದಿದೀಯಾ? ಯಾಕೆ ನನ್ನ ತಂಗಿ ಹಣ ಕದ್ದಿದ್ದೆ? ನನ್ನ ಮಗನೇ, ಸತ್ಯವಾಗಿ ನನ್ನ ತಂದೆ ಸಿದ್ಧಾರವನ್ನು ಹಾನಿ ಮಾಡಿ ಹೇಳ್ತೇನೆ. ನಾನು ಈ ಹಣವನ್ನು ಕಳು ಮಾಡಿಲ್ಲ. ಇದರಲ್ಲಿ ಏನೋ ಮೋಸವಿದೆ. ದಯವಿಟ್ಟು ಈ ಮಾತನ್ನು ನಂಬಬೇಡಿ. ನಿಮ್ಮ ಕಾಲಿಗೆ ಇರ್ಲಿ, ಇದೆಲ್ಲ ಇರ್ಲಿ. ನನ್ನ ಹತ್ತಿರ 10,000 ಹಣ ಇಸಿದುಕೊಂಡು ಬಂದಿದ್ದೀಯಲ್ಲ, ಅದನ್ನು ಸುಮ್ಮನೆ ಕೊಟ್ಟು ಬಿಡು. ಇಲ್ದಿದ್ರೆ ನಿನ್ನ ಪ್ರಾಣ ಯಮಲೋಕಕ್ಕೆ. ಇದೇನು ಶ್ರೀಮಂತರಿ, ನಿಮ್ಮ ಸಾಲವನ್ನು ಹೋದ ತಿಂಗಳೇ ಬಡ್ಡಿ ಸಮೇತ ತೀರಿಸಿದ್ದೇನಲ್ಲ, ಇದೇನು ಮತ್ತು ಸಾಲ ಕೊಡುವಂತ ಬಂದಿದ್ರಲ್ಲ? ನೀನು ನನ್ನ ಸಾಲ ತೀರಿಸಿದ್ರೆ ನನ್ನ ಹತ್ತಿರ ಈ ಬಾಂಡ್ ಪೇಪರ್ ಯಾಕೆ ಇರ್ತಿತ್ತು? ನೀನು ನನಗೆ 7,000ಕ್ಕೆ ಹೊಲ ಬಾಂಡ್ ಪೇಪರ್ ಮಾಡಿ ಕೊಟ್ಟಿರುವೆ ನೋಡು. ಇದೇನು ಶ್ರೀಮಂತರಿ, ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಹೋಗದಂತೆ ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಶ್ರೀಮಂತರಿ, ಅರ್ಥ ಮಾಡಿಕೊಳ್ಳಿ. ಒಂದು ತಿಂಗಳ ಹಿಂದೆ ನನಗೆ ಅಡಚಣೆ ಇದೆ ಎಂದು ಬಂದು ಹಣ ಇಸಿದುಕೊಂಡು ಬಂದಿರುವೆ ಅಲ್ಲ, ಅದಕ್ಕೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಕೂಡಿ ಇಷ್ಟಾಗಿದೆ. ಸುಮ್ಮನೆ ಈಗ ನನ್ನ ಹಣವನ್ನು ತೀರಿಸಿಬಿಡು, ಇಲ್ಲದಿದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಕಟ್ಟಿ ಹಾಕಿರೋ ಇವನನ್ನು ಹೊಡೆದು ಶೆಟ್ಟಿ, ಇವನನ್ನು ಬಾಂಡ್ ಪೇಪರ್ ಅಲ್ಲಿ ಸಹಿ ಮಾಡಿಕೋ. ಅಮ್ಮ ಸಾಪ ಇದ್ರಲ್ಲಿ ಸಹಿ ಹಾಕ, ಇಲ್ಲರ ನಾವು ಹಾಕಿಸ್ಕೋಬೇಕಾಕೈತಿ ನೋಡ. ಮತ್ತ ಸುಳ್ಳು ಶ್ರೀಮಂತ್ರಿ, ಸುಳ್ಳು ಸುಳ್ಳು ಹೇಳಿ ನಮ್ಮ ಮಣಿತನವನ್ನು ಹೊಡೆದು ಚೂರು ಮಾಡಬೇಡಿ ಶ್ರೀಮಂತ್ರಿ, ಮಾಡಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿ. ಸುಮ್ಮನೆ ಸಹಿ ಹಾಕು, ಇಲ್ದಿದ್ರೆ ಇದೆಲ್ಲ ನನಗೆ ಬೇಕಾಗಿಲ್ಲ. ಇದಕ್ಕೆ ಸಹಿ ಹಾಕ್ತೋ ಅಥವಾ ಯಮಲೋಕಕ್ಕೆ ಹೋಗುತ್ತೀಯೋ? ನಾನು ಸಹಿ ಮಾಡಲಾರೆ. ಬಾಳ ಆಟ ಮಾಡಬೇಡ, ಎಲ್ಲರ ಚಟ್ಟಾರ ಕಟ್ತಾರ ಪಾಟ್ನವ ಸಹಿ ಹಾಕಿದಕ. ನೀನು ಒಪ್ಪದಿದ್ದರೆ ನಿನ್ನ ಯಮಲೋಕಕ್ಕೆ ಕಳಿಸುವೇನೆ ಮಗನೇ, ಎಚ್ಚರ. ಅಮ್ಮ ಜ್ಯೋತಿ, ಗೌಡ್ರಿ ಹೊಡಿಬೇಡಿ ಗೌಡ್ರಿ, ನನ್ನ ಗಂಡನನ್ನು ಹೊಡಿಬೇಡಿ. ನೋಡಿ, ಅವರ ಪರವಾಗಿ ನಾನು ಸಹಿ ಮಾಡ್ತೀನಿ ಗೌಡ್ರಿ. ಬೇಡ ಜ್ಯೋತಿ, ಬೇಡ. ಇದರಲ್ಲಿ ನೀನು ತಲೆ ಹಾಕಬೇಡ ಜ್ಯೋತಿ, ತಲೆ ಹಾಕಬೇಡ. ಈ ಗೌಡ ನನಗೆ ಎಷ್ಟು ಹೊಡೆದರೂ ಸರಿ, ಇದಕ್ಕೆ ನಾನು ಒಪ್ಪಿಗೆ ಕೊಡಲಾರೆ ಜ್ಯೋತಿ, ಒಪ್ಪಿಗೆ ಕೊಡಲಾರೆ. ನಾನು ನಿನಗೆ ಹಣ ಕೊಟ್ಟಿರೋದು ಸುಮ್ಮನೆ ಅಂತ ತಿಳ್ಕೊಂಡಿಯೋ? ಲೇ ಕರ್ಮೇಂದ್ರ, ನನ್ನ ಕೈಯಿಂದ ಹಣ ಇಸಿದುಕೊಂಡಿರುವ ಅವನ ಕೈಯನ್ನು ಮುರಿದು ಹಾಕಿಬಿಡು. ಆಯ್ತು ಗೌಡ್ರಿ. ಜ್ಯೋತಿ, 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 ಈ ಪಾಪಿಗಳ ಹೊಡೆತಕ್ಕೆ ನಾನಿನ್ನು ತಾಳಲಾರೆ. ಇದಕ್ಕೆ ನಾನು ಸಹಿ ಹಾಕದಿದ್ದರೆ ನನ್ನ ಮನೆತನ ನಾಶವಾಗುವುದು ಜ್ಯೋತಿ. ದೇವರೇ, ನಾನು ಯಾವುದೇ ತಪ್ಪು ಮಾಡದೆ ನನಗೆ ಇಂತಹ ಶಿಕ್ಷೆ ಕೊಟ್ಟೆ. ಜ್ಯೋತಿ, ಹೇಗಾದರೂ ಮಾಡಿ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಜ್ಯೋತಿ, ಇಲ್ಲವಾದರೆ ನಿನ್ನನ್ನು ಬಿಟ್ಟು ದೂರ ಹೋಗುತ್ತಾಳೆ ಜ್ಯೋತಿ. ಸ್ವಾಮಿ, ಈ ರೀತಿ ಮಾತಾಡ್ಬೇಡ್ರಿ, ಈ ರೀತಿ ಮಾತಾಡ್ಬೇಡಿ. ನೋಡಿ, ಏನೇ ಆದ್ರೂ ನೀವು ಧೈರ್ಯ ತಂದ್ಕೊಡಿ. ನಾನು ಹೇಗಾದ್ರೂ ಮಾಡಿ ನಿಮ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇನ್ರಿ, ಕರ್ಕೊಂಡು ಹೋಗ್ತೇನೆ.
ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ತಾಳಲು ನೀಡು ಆಗುತ್ತಿಲ್ಲ. ಶಿವನೇ. ಸಿದ್ಧಾರೂಢ, ನನಗೆ ಅಂತ ಪರಿಸ್ಥಿತಿ ಬಂದಿದೆಯಪ್ಪ. ಅಯ್ಯೋ ಈ ನಮ್ಮ ನಾಡಿನಲ್ಲಿ ಪಚನಟ್ಟಿ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ಪಚನಟ್ಟಿ ಗ್ರಾಮದಲ್ಲಿ ಕೈವಟ್ಟು ನೀಡಿದರೆ ಕಾಸಿಲ್ಲ ಎನ್ನುವರು ಕೈವಟ್ಟಿ ನೀಡಿದರೆ ಕಾಸಿಲ್ಲ ಎನ್ನುವರು ನಿಮ್ಮಂತ ದಾತರೆ ಕೊಡುವವರು ಆಸರೆ ದಾತರೆ ಕೊಡುವವರು ಆಸರೆ ನೀವು ದೂರಾದರೆ ಗತಿಯಿಲ್ಲ ದೇವರೇ. ಓ ಅಯ್ಯ ಬೇಗ ಕರೆದುಕೊಂಡು ಹೋಗುದು ಹೊತ್ತಿಗೆ. ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ